ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ನಾನು ಹೆಲ್ದಿಯಾದ ದೋಸೆ ಮಾಡ್ತಾ ಇದ್ದೇನೆ ಸೊಪ್ಪು ಹಾಕಿ. ಈ ಸೊಪ್ಪು ಹೆಲ್ದಿಗೆ ತುಂಬ ಒಳ್ಳೆಯದು. ಈ ಸೊಪ್ಪಿನಲ್ಲಿ ವಿಟಮಿನ್ ಸಿ ಇದೆ. ಮತ್ತು ಈ ಸೊಪ್ಪು ಜಾಸ್ತಿಯಾಗಿ ಉಪಯೋಗಿಸುವುದರಿಂದ ಈ ಮಹಿಳೆಯರಿಗೆ ಪೀರಿಯಡ್ಸ್ ಪೇಯ್ನಿಂದ ರಿಲೀಫು ಸಿಗುತ್ತೆ. ಅಷ್ಟೇ ಅಲ್ಲದೆ ದೇಹಕ್ಕೆ ತಂಪಾಗಿರಿಸುತ್ತೆ. ಬನ್ನಿ ನೋಡುವ ಇದು ಯಾವುದು ಸೊಪ್ಪು ಮತ್ತು ಹೇಗೆ ದೋಸೆ ಮಾಡೋದಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಇಲ್ಲಿ ನೋಡಿ, ನಾನು ಇಲ್ಲಿ ದೋಸಾ ರೈಸನ್ನು ತಗೊಂಡಿದ್ದೇನೆ, ಅಕ್ಕಿಯನ್ನು. ಇದರಲ್ಲಿ 2 ಕಪ್ ರೈಸ್ ಮತ್ತು ಅರ್ಧ ಕಪ್ ಉದ್ದಿನ ಬೇಳೆ ಹಾಕಿದ್ದೇನೆ. ಮತ್ತು 1 ಟೇಬಲ್ ಸ್ಪೂನ್ ಅಷ್ಟು ಮೆಂತೆಯನ್ನು ಹಾಕಿದ್ದೇನೆ, ಅಂದರೆ ಫೆನುಗ್ರಿಕ್ ಸೀಡ್ಸ್. ಇವೆಲ್ಲವನ್ನು ಸರಿಯಾಗಿ ನೀರಲ್ಲಿ ತೊಳೆದು ಒಂದು 4-5 ಗಂಟೆ ನೆನೆಸಲಿಕ್ಕೆ ಹಾಕಿದ್ದೆ. ಈಗ ನೋಡಿ ಒಳ್ಳೆ ನೆನೆದಿದೆ. ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕಿ ಸಣ್ಣಗಾಗಿ ರುಬ್ಬಿ ತರುವ. ಈ ಮಿಕ್ಸಿ ಜಾರಿಗೆ ನಾನು 1 ಕಪ್ ನೀರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ರುಚಿಗೆ ನಾನು ಸಕ್ಕರೆಯನ್ನು ಹಾಕ್ತಾ ಇದ್ದೇನೆ. ಇದು ಆಪ್ಷನಲ್, ಬೇಕಾದರೆ ಹಾಕ್ಬೋದು, ಇಲ್ಲದಿದ್ದರೆ ನಿಮಗೆ ಬೆಲ್ಲ ಇದ್ದರೆ ಸಣ್ಣ ತುಂಡು ಬೆಲ್ಲವನ್ನು ಹಾಕ್ಬೋದು. ಮತ್ತು ಅದಕ್ಕೆ ಸ್ವಲ್ಪ ಈಸ್ಟ್ ಹಾಕಿ ನೋಡಿ ನಾನು ನುಣ್ಣಗೆ ರುಬ್ಬಿ ತಂದಿದ್ದೇನೆ. ಈಗ ಇದನ್ನು ಈ ಪಾತ್ರೆಗೆ ನಾನು ಹಾಕ್ತಾ ಇದ್ದೇನೆ. ದೊಡ್ಡ ಪಾತ್ರೆ ಇದ್ದರೆ ಒಳ್ಳೆಯದು, ಯಾಕೆಂದರೆ ಇದನ್ನು 4-5 ಗಂಟೆ ಹೀಗೇನೆ ಇಡಲಿಕ್ಕೆ ಉಂಟು, ಆಗ ಅದು ಉಬ್ಬಿ ಬರುತ್ತೆ. ನೋಡಿ ನಾನು 2 ಸಲ ನೀರು ಹಾಕಿ ಈ ರೀತಿ ಹದ ಇರಬೇಕು. ಇದು ತುಂಬ ದಪ್ಪನೂ ಇರಬಾರ್ದು, ತುಂಬ ತೆಳುನೂ ಇರಬಾರ್ದು, ಈ ರೀತಿ ಇರಬೇಕು. ಈಗ ಇದನ್ನು ಒಂದು 4-5 ಗಂಟೆ ಇಡುವ. ಇಲ್ಲಿ ನಾನು ಯೂಸ್ ಮಾಡ್ತಾ ಇದ್ದೇನೆ, ನೋಡಿ ತಗೊಂಡಿದ್ದೇನೆ ದಿಲ್ ಲೀವ್ಸ್. ಇದಕ್ಕೆ ಸಬ್ಬಕ್ಕಿಯ ಸೊಪ್ಪು ಅಂತ ಕರೀತಾರೆ ಕನ್ನಡದಲ್ಲಿ. ನೋಡಿ ಈ ರೀತಿ ಇದೆ, ಇದು ಒಂಥರ ಗ್ರಾಸ್ ಥರ. ನೋಡಿ ಇದು ತುಂಬ ಒಳ್ಳೆಯದು, ಇದು ಹೆಲ್ತಿಗೆ. ಇದು ದೇಹಕ್ಕೆ ತಂಪಾಗಿರಿಸುತ್ತೆ ದೇಹ. ಮತ್ತು ಈ ತುಂಬ ಮಹಿಳೆಯರಿಗೆ ಪೀರಿಯಡ್ಸ್ ಪೇಯ್ನಿಂದ ತುಂಬ ನರಳಾಡ್ತಾರೆ ಅಂಥವರಿಗೆ ತುಂಬ ಒಳ್ಳೆಯದು. ಇದರಿಂದ ಒಳ್ಳೆ ರಿಲೀಫು ಸಿಗುತ್ತೆ. ನೋಡಿ ಇದನ್ನು ನಾನು ಸರಿಯಾಗಿ ಕ್ಲೀನ್ ಮಾಡ್ತಾ ಇದ್ದೇನೆ, ಅಂದರೆ ಸರಿಯಾಗಿ ನೀರಲ್ಲಿ ತೊಳಿಬೇಕು, ಯಾಕೆಂದರೆ ಇದರಲ್ಲಿ ಮಣ್ಣು ಎಲ್ಲ ಸೇರಿಕೊಳ್ಳುತ್ತೆ. ಹಾಗೆ 3-4 ನೀರಲ್ಲಿ ತೊಳೆದು ಅದರ ಮೇಲಿನ ಒಂದು ದಪ್ಪ ಇದ್ದ ದಂಟುವನ್ನು ತೆಗೆದು ಬಿಸಾಡಬೇಕು. ಮತ್ತು ಈ ಲೀವ್ಸನ್ನು ಈ ಥರ ಸಣ್ಣದಾಗಿ ಹೆಚ್ಚಬೇಕು, ಕಟ್ ಮಾಡಬೇಕು. ನೋಡಿ ಈ ರೀತಿ ಕಟ್ ಮಾಡಿ ನಾನು ಇದನ್ನು ಈ ಬೌಲಿಗೆ ಹಾಕ್ತಾ ಇದ್ದೇನೆ. ತುಂಬ ಒಳ್ಳೆಯದಾಗುತ್ತೆ ಇದು. ಇದರಿಂದ ಬೇರೆ ಬೇರೆ ರೆಸಿಪಿಯನ್ನು ಮಾಡ್ಬೋದು, ಪಲ್ಯ ಮಾಡ್ಬೋದು, ಮತ್ತು ಚಿಕನಿಗೆ ಹಾಕಿ ಮಾಡ್ಬೋದು ಇದನ್ನು. ಇದು ತುಂಬ ಅಂದರೆ ತುಂಬ ಒಳ್ಳೆಯದು ಹೆಲ್ತಿಗೆ. ಮತ್ತು ಡೈಜೆಷನ್ ಪ್ರಾಬ್ಲಮ್ ಎಲ್ಲ ಇದ್ದರೆ ತುಂಬ ಹೆಲ್ಪ್ ಆಗುತ್ತೆ. ನೋಡಿ ಇಲ್ಲಿ ಇದನ್ನು ಈ ರೀತಿ ನಾನು ನೋಡಿ ಒಳ್ಳೆ ಉಬ್ಬಿ ಬಂದಿದೆ ಇದು ರೈಸ್, ನೀವು ನೋಡ್ಬೋದು ಬ್ಯಾಟರ್. ನೋಡಿ 4-5 ಗಂಟೆ ಇಟ್ಟಿದ್ದೆ, ಒಳ್ಳೆ ಉಬ್ಬಿ ಬಂದಿದೆ. ಇದಕ್ಕೆ ಈಗ ಕಟ್ ಮಾಡಿ ಇಟ್ಟ ದಿಲ್ ಲೀವ್ಸನ್ನು ಇದಕ್ಕೆ ಹಾಕಬೇಕು. ನೋಡಿ ಸಣ್ಣದಾಗಿ ಹೆಚ್ಚಿದ್ದೇನೆ, ತುಂಬ ಸಣ್ಣದಾಗಿ ಮಾಡಿದರೆ ಒಳ್ಳೆಯದು. ಈಗ ಇದನ್ನು ಹಾಕಿ ಇದಕ್ಕೆ ಸರಿಯಾಗಿ ಮಿಕ್ಸ್ ಮಾಡುವ. ಬೇರೆ ಬೇರೆ ರೆಸಿಪಿಯನ್ನು ಮಾಡ್ಬೋದು ಇದರಿಂದ, ಈ ಸೊಪ್ಪಿನಿಂದ. ನೋಡಿ ಸರಿಯಾಗಿ ನಾನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಈಗ ಇಲ್ಲಿ ನಾನು ಕಾವಲಿಯನ್ನು ಇಟ್ಟಿದ್ದೇನೆ. ಕಾವಲಿ ಬಿಸಿ ಆದಮೇಲೆ ಇದಕ್ಕೆ ನಾನು ದೋಸವನ್ನು ಹಾಕ್ತಾ ಇದ್ದೇನೆ. ಒಂದೊಂದಾಗಿ ದೋಸವನ್ನು ಫ್ರೈ ಮಾಡಬೇಕು. ಇದು ಬ್ಯಾಟರ್ ಒಮ್ಮೆ ರೆಡಿ ಮಾಡಿದ ಮೇಲೆ ತುಂಬ ದಿನ ಇರಬಾರ್ದು, ಯಾಕೆಂದರೆ ಇದರಲ್ಲಿ ಸೊಪ್ಪು ಇರುವುದರಿಂದ ತುಂಬ ದಿನ ಇಡಲಿಕ್ಕೆ ಆಗೋದಿಲ್ಲ. 2-3 ದಿನ ಒಳಗೆ ಇದು ಫಿನಿಶ್ ಮಾಡಬೇಕು ಬ್ಯಾಟರನ್ನು. ನೋಡಿ ಈ ರೀತಿ ದೋಸೆ ಮಾಡ್ತಾ ಇದ್ದೇನೆ. ತುಂಬ ಟೇಸ್ಟಿಯಾಗಿ ಬರುತ್ತೆ ಮತ್ತು ಇದರ ಫ್ಲೇವರ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಮತ್ತು ಇದರಿಂದ ತುಂಬ ವಿಟಮಿನ್ ಸಿ ಇರೋದ್ರಿಂದ ಮಕ್ಕಳಿಗೆ ಅಂತೂ ತುಂಬ ಒಳ್ಳೆಯದು ಇದು. ಅಷ್ಟೇ ಅಲ್ಲದೆ ಮಹಿಳೆಯರಿಗೆ ತುಂಬ ಒಳ್ಳೆಯದು ಇದು. ನೋಡಿ ಈ ರೀತಿ ಬಂದಿದೆ ದೋಸೆ, ತುಂಬ ಟೇಸ್ಟಿಯಾಗಿತ್ತೆ. ಇದಕ್ಕೆ ನೀವು ಗೀ ಹಾಕ್ಬೋದು ಮೇಲಿಂದ, ಅಂದರೆ ತುಪ್ಪ, ಇಲ್ಲದ್ರೆ ಬಟರ್ ಕೂಡ ಹಾಕ್ಬೋದು, ಅಲ್ಲದಿದ್ದರೆ ಹೀಗೇ ತಿನ್ಬೋದು. ತುಂಬ ಟೇಸ್ಟಿಯಾಗಿ ಬರುತ್ತೆ ದೋಸೆ. ನೋಡಿ ನಾನು ಇನ್ನೊಂದು ಹಾಕ್ತಾ ಇದ್ದೇನೆ. ಇದಕ್ಕೆ ಮೇಲಿಂದ ನಾನು ಈಗ ತುಪ್ಪವನ್ನು ಹಾಕ್ತೇನೆ. ತುಂಬ ಟೇಸ್ಟಿಯಾಗುತ್ತೆ. ಮಕ್ಕಳಿಗೆ ಟಿಫಿನಿಗೆ ಮತ್ತು ಈ ರೀತಿ ದೋಸೆ ಮಾಡಿ ಕೊಡ್ಬೋದು. ತುಂಬ ರುಚಿಯಾಗಿರುತ್ತೆ. ನೀವೊಮ್ಮೆ ಟ್ರೈ ಮಾಡಿ. ನಿಮಗೆ ಇಷ್ಟ ಆದರೆ ನನ್ನ ಈ ರೆಸಿಪಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೋಡಿ ಈಗ ನಾನು ಬಟರನ್ನು ಹಾಕ್ತಾ ಇದ್ದೇನೆ ಇದರ ಮೇಲ್ಗಡೆಯಿಂದ. ತುಂಬ ಟೇಸ್ಟಿಯಾಗುತ್ತೆ. ಬಟರ್ ಇಲ್ಲದ್ರೆ ನಿಮಗೆ ತುಪ್ಪವನ್ನು ಹಾಕ್ಬೋದು, ತುಂಬ ಟೇಸ್ಟಿಯಾಗಿ ಬರುತ್ತೆ. ನೋಡಿ ಬಿಸಿ ಬಿಸಿಯಾದ ದೋಸೆ ರೆಡಿಯಾಗಿದೆ. ಇದನ್ನು ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ.
ಮತ್ತು ಕಲರ್ಫುಲ್ಲಾಗಿ ಕಾಣ್ತದೆ, ಯಾಕೆಂದರೆ ಅದರಲ್ಲಿ ಗ್ರೀನ್ ಅದು ಸೊಪ್ಪು ಇರೋದರಿಂದ, ಅಂದರೆ ಗ್ರೀನ್ ಲೀವ್ಸ್ ಇರೋದರಿಂದ ಕಲರ್ಫುಲ್ಲಾಗಿಯೂ ಕಾಣುತ್ತೆ. ಮತ್ತು ನೋಡಿ ಎಷ್ಟು ಚೆಂದಾಗಿ ಬಂದಿದೆ ಈ ದೋಸೆ, ಅಷ್ಟೇ ಟೇಸ್ಟಿ ಮತ್ತು ಫ್ಲೇವರ್ ಕೂಡ ತುಂಬ ಚೆನ್ನಾಗಿದೆ ಮತ್ತು ಹೆಲ್ದಿ ಕೂಡ. ಸಾಫ್ಟಾಗಿ ನೋಡ್ಬೋದು ನೀವು ಎಷ್ಟು ಸಾಫ್ಟ್ ಆಗಿದೆ ದೋಸೆ. ನೀವೊಮ್ಮೆ ಈ ಸಬ್ಬಸ್ಸಿಗೆ ಸೊಪ್ಪು ಹಾಕಿ ದೋಸೆಯನ್ನು ಖಂಡಿತ ಟ್ರೈ ಮಾಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಮತ್ತು ಎಲ್ಲ ಮಹಿಳೆಯರಿಗೂ ಕೂಡ ಶೇರ್ ಮಾಡಿ. ಇದು ಯೂಟ್ರಸ್ ಪ್ರಾಬ್ಲಮ್ ಮತ್ತು ಪೀರಿಯಡ್ಸ್ ಪೇನ್ ಜಾಸ್ತಿ ಆಗಿದ್ದರೆ ಈ ಸೊಪ್ಪು ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ನೋಡಿ ಯಾವ ರೀತಿ ಬಂದಿದೆ ಅಂದರೆ, ನೋಡಿ ಹೋಲಾಗಿ ತುಂಬ ರುಚಿಯಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಬಾಯ್ ಬಾಯ್, ಟೇಕ್ ಕೇರ್.